ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಟ್ಕಾಯಿನ್ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಯಾರು? ಹ್ಯಾಕರ್ ಶ್ರೀಕಿ. ಯಾಕಂದ್ರೆ ಎಕ್ಸ್ಪರ್ಟ್ ಶ್ರೀಕಿ ಆತನ ನಿವಾಸದಲ್ಲಿ ಅಗೇನ್ ಇಡಿ ಅಧಿಕಾರಿಗಳು ದಾಳಿ ಮಾಡಿರೋದ್ರಿಂದ ಅಗೇನ್ ಹಳೆ ಕೇಸ್ಗಳ ಬಗ್ಗೆ ತನಿಖೆಯನ್ನ ಶುರು ಮಾಡಿದೆ ಅಂತ ಇಡಿ. ಹಂಗಾಗಿ ಹಲವು ಪ್ರಭಾವಿಗಳಿಗೆ ನಡುಕ ಶುರುವಾಗಿದೆ. ಯಾಕಂದ್ರೆ ಬಿಟ್ಕಾಯಿನ್ ಹಗರಣದಲ್ಲಿ ಹಲವು ಪ್ರಭಾವಿ ವ್ಯಕ್ತಿಗಳು ಭಾಗಿಯಾಗಿದ್ದಾರೆ ಅನ್ನೋದು ಅದು ಜಗಜ್ಜಾಹಿರ ಬಿಡಿ. ಶ್ರೀಕಿ ಸ್ನೇಹಿತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರಂತೆ ಇಡಿ ಅಧಿಕಾರಿಗಳು. ಎಲ್ಲಾ ಸಾಕ್ಷಿಗಳ ಬಗ್ಗೆ ಮಾಹಿತಿಯನ್ನ ಅಧಿಕಾರಿಗಳು ಪಡೆದುಕೊಳ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಹಿಂದೆಯೇ ಶ್ರೀಕಿಯನ್ನ ವಿಚಾರಣೆ ಮಾಡಿತು SIT. ಎಷ್ಟರ ಮಟ್ಟಿಗೆ ಶ್ರೀಕಿ ಎಕ್ಸ್ಪರ್ಟ್ ಅಂತ ಅಂದ್ರೆ ಶ್ರೀಕಿ ಹೆಂಗೆಲ್ಲ ಹ್ಯಾಕ್ ಮಾಡ್ತಾ ಇದ್ದ, ಹೆಂಗೆ ಬಿಟ್ಕಾಯಿನ್ ಹಗರಣ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಫೈಂಡ್ ಔಟ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಇಲಾಖೆಯಲ್ಲಿರುವಂತ ಅಧಿಕಾರಿಗಳಿಂದ. ಅಷ್ಟರ ಮಟ್ಟಿಗೆ ಈತ ಎಕ್ಸ್ಪರ್ಟ್. ಗೊತ್ತಿಲ್ಲ ಈಗ ಇಡಿ ಅಧಿಕಾರಿಗಳು ಯಾವ ರೀತಿ ಮಾಹಿತಿ ಕಲೆ ಹಾಕ್ತಾರೆ ಈ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಈತನನ್ನ ಯೂಸ್ ಮಾಡ್ತಾ ಇದ್ದಿದ್ದೆ ಹಲವು ಪ್ರಭಾವಿ ವ್ಯಕ್ತಿಗಳು. ಅದು ಕೂಡ ನಿಮಗೆ ಪ್ರಭಾವಿ ರಾಜಕಾರಣಿಗಳ ಮಕ್ಕಳು ಈತನ ಜೊತೆ ಶಾಮೀಲಾಗಿದ್ದಾರೆ ಅನ್ನೋದನ್ನ ಗಮನಿಸಬೇಕಾಗಿದೆ. ಹಂಗಾಗಿ ಈತನ ವಿಚಾರಣೆ, ಹಳೆ ಕೇಸ್ಗಳ ಬಗ್ಗೆ ತನಿಖೆ ಇದೆಲ್ಲವೂ ಆದಾಗ ಯಾರ್ದಾದ್ರೂ ಪ್ರಭಾವಿಗಳ ಹೆಸರು ಬರುತ್ತಾ ಮುನ್ನೆಲೆಗೆ? ಈ ಪ್ರಶ್ನೆಗಳು ಪದೇ ಪದೇ ಕೇಳೋದಕ್ಕೆ ಸಿಗ್ತಾ ಇತ್ತು. ಬಟ್ ಇಲ್ಲಿ ತನಕ ಯಾರು ಕೂಡ ಮುನ್ನೆಲೆಗೆ ಬರ್ತಾ ಇಲ್ಲ. ತೆರೆಮರೆಯಲ್ಲೇ ಆಟ ಅಂತಾರಲ್ಲ, ತಮ್ಮ ಪ್ರಭಾವ ಬೆಳೆಸಿ ತೆರೆಮರೆಯಲ್ಲೇ ಆಟವನ್ನ ಶುರು ಮಾಡ್ಕೊಂಡಿದ್ದಾರೆ. ಬಟ್ ಇಡಿಯಿಂದ ತಪ್ಪಿಸ್ಕೊಳ್ಳೋದಕ್ಕಾಗತ್ತಾ? ಇಡಿ ಅಧಿಕಾರಿಗಳು ಅಟ್ಲೀಸ್ಟ್ ಆ ಜಾಲ ಯಾವುದು ಅನ್ನೋದನ್ನ ಭೇದಿಸ್ತಾರಾ? ಇದು ಪ್ರಶ್ನೆ ಇದೆ. ಆ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳ ತನಿಖೆ ಮುಂದುವರಿತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ.